ನಮ್ಮ ನ್ಯೂಸ್ಗೆ ಸ್ವಾಗತ. ಆಹಾರ ಮತ್ತು ನೀರಿಲ್ಲದೆ ನರಳುತ್ತಿರುವ ಜೀವ ಸಂಕುಲ. ತಾಲೂಕಿನಾದ್ಯಂತ ಸಕಾಲಕ್ಕೆ ಮಳೆ ಇಲ್ಲದೆ, ಅರಣ್ಯದಲ್ಲಿರುವ ಮರಗಳಲ್ಲಿ ಹಣ್ಣು ಹಂಪಲುಗಳು ಇಲ್ಲದೆ, ಕುಡಿಯಲು ನೀರು ಸಹ ಇಲ್ಲದೆ ಹಲವು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ನಾಡಿನತ್ತ ಹೆಜ್ಜೆ ಹಾಕುತ್ತಿವೆ. ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಕುಡಿಯಲು ನೀರಿನ ಸಮಸ್ಯೆ ಕಾಡುತ್ತಿದೆ. ಇಲ್ಲಿರುವ ಅರಣ್ಯ ಮತ್ತು ನಗರದಲ್ಲಿರುವ ಪ್ರಾಣಿಗಳಿಗೂ ಆಹಾರ ನೀರು ಎಲ್ಲಿ ಸಿಗುತ್ತೆ? ನೀರೇ ಇಲ್ಲದ ಮೇಲೆ ಆಹಾರ ಸಿಗುವುದು ಕಷ್ಟ ಸಾಧ್ಯ. ಅರಣ್ಯದಲ್ಲಿರುವ ಕೋತಿ ಮತ್ತಿತರ ಪ್ರಾಣಿಗಳ ಆಹಾರ ನೀರು ಅಲ್ಲಿ ಸಿಗದೆ, ನಗರಕ್ಕೆ ಬಂದರೂ ಇಲ್ಲಿಯೂ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೆರೆ ಕುಂಟೆಗಳ ಬಳಿ ಆಹಾರ ನೀರಿನಿಂದ ಜೀವನ ಮಾಡುತ್ತಿರುವ ಕೊಕ್ಕರೆಗಳ ಪಾಡು ಸಹ ಹೇಳುತ್ತಿರುತ್ತಾಗಿದೆ. ಕೆರೆ ಕುಂಟೆಗಳಲ್ಲಿ ನೀರಿಲ್ಲದೆ ಕೊಕ್ಕರೆಗಳು ಸಹ ಆಹಾರ ನೀರಿಗಾಗಿ ನಗರದೊಳಕ್ಕೆ ಆಗಮಿಸಿ ಇಲ್ಲಿ ಸಹ ಸಿಗದೆ ಪರದಾಡುವಂತಾಗಿದೆ. ಇತ್ತೀಚೆಗೆ ಪ್ರಾಣಿ ಪ್ರಿಯರು ನಾಡಿನಿಂದ ಅರಣ್ಯಕ್ಕೆ ದವಸ ಧಾನ್ಯ, ಹಣ್ಣು, ತರಕಾರಿ, ನೀರನ್ನು ಸಹ ತೆಗೆದುಕೊಂಡು ಹೋಗಿ ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಉಣಬಡಿಸುವುದರ ಮೂಲಕ ಮಾನವೀಯತೆ ಮೆರೆದರೆ, ನಗರದೊಳಕ್ಕೆ ಬಂದ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ನೀಡುವ ಮೂಲಕ ಮಾನವೀಯತೆಯನ್ನು ಮರೆಯುತ್ತಿದ್ದಾರೆ. ನಗರದ ಪ್ರಾಣಿ ಮತ್ತು ಪಕ್ಷಿಗಳ ಪ್ರಿಯರು ಆಹಾರ ಮತ್ತು ನೀರಿನ ದಾಹಕ್ಕೆ ಮುರುಗಿದ್ದು ಕೈಲಾದಷ್ಟು ಸಹಾಯ ಮಾಡುತ್ತಿರುವುದು ಸಂತಸ ತಂದಿದೆ. ನಮ್ಮ ನ್ಯೂಸ್ಗಾಗಿ ಸಿ. ರಮೇಶ್, ಚಿಂತಾಮಣಿ.